ಈಗೇನು ನಮ್ಮ ವಿಶೇಷವಾಗಿ ಊಡಿ ವಿಜಯ್ ಅವರನ್ನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋಕೆ ಈ ಒಂದು ಕಾರ್ಯಕ್ರಮದಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ಎರಡೂ ಪಕ್ಷದ ಎಲ್ಲ ಕಾರ್ಯಕರ್ತರೆ, ಈಗ ಇವತ್ತಿಂದ ಒಂದೇ ಪಕ್ಷ ಜೆಡಿಎಸ್ ಪಕ್ಷದ ಎಲ್ಲ ಈಗಾಗಲೇ ಸೇರ್ಪಡೆ ಆಗೋಗಿದೆ. ಇನ್ನೇನಿದ್ರು ನೀವು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಈ ಒಂದು ಸಮಾರಂಭದಲ್ಲಿ ಈಗಾಗಲೇ ಪ್ರಭಾಕರ್ ಅವರು ಬಹಳ ವಿವರವಾಗಿ ಮಾತಾಡಿದ್ದಾರೆ. ಹಿಂದೆಲ್ಲ ಏನೆಲ್ಲ ನಡೀತು, ಏನಾಗಿದೆ. ಹಾಗಾಗಿ ನಮ್ಮ ಮಾಲೂರು ತಾಲೂಕು ಬಹಳ ವಿಚಿತ್ರವಾದ ತಾಲೂಕು. ನೀವೆಲ್ಲ ನೋಡಿದಿರಿ. ಹಿಂದೆ ಏನು ದೇವೇರಪ್ಪನವರು, ಎ ನಾಗರಾಜು ಅವರು ಆದ್ಮೇಲೆ ಬಂದಂತ ರಾಜಕಾರಣಿಗಳು ಏನೆಲ್ಲ ಮಾಲೂರನ್ನ ಯಾವ ರೀತಿ ಚುನಾವಣೆಗಳನ್ನ ಮಾಡಿದ್ರು, ಅಭಿವೃದ್ಧಿಯನ್ನ ಮಾಡಿದ್ರು, ಎಲ್ರಿಗೂ ತಮಗೆ ಗೊತ್ತಿದೆ. ಇಲ್ಲಿ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ನಾನೊಬ್ಬ ಕುಮಾರಣ್ಣವರ ಪಕ್ಕಾ ಅಭಿಮಾನಿ. ಅವ್ರಿಗೋಸ್ಕರ ನಾವು ಎಂತ ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧನೇ ಇರ್ತೀನಿ ಸರ್. ಅಣ್ಣ, ನಾನು ಒಬ್ಬ ಇಂಜಿನಿಯರ್ ಆಗಿ, ಒಬ್ಬ ರೈತನ ಮಗನಾಗಿ ನನಗೆ ರಾಜಕೀಯದ ಏನು ಆಸೆ ಇರಲಿಲ್ಲ. ಆದರೆ ಚಿಕ್ಕ ಹುಡುಗನಾಗಿಂದ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋದು ಮೊದಲಿಂದ ನನ್ನ ಒಂದು ಹವ್ಯಾಸ ಅಂತ ಹೇಳ್ತಾರಲ್ಲ, ಹವ್ಯಾಸ ಹಾಗಾಗಿ ನಾನು ಇಂಜಿನಿಯರ್ ಆದಮೇಲೆ NITK ಸೂರತ್ಕಲ್ನಿಂದ ಇಂಜಿನಿಯರ್ ಆಗಿ ನಂದೇ ಒಂದು ವೃತ್ತಿಯನ್ನ ಶುರು ಮಾಡಿದೆ. ನಾನು ಜನಕ್ಕೆ ಸಹಾಯ ಮಾಡ್ತಾ ಇರೋದನ್ನ ಕಂಡು ಕೆಲವು ರಾಜಕಾರಣಿಗಳು ನನ್ನನ್ನು ಜಿಲ್ಲಾ ಪರಿಷತ್ಗೆ ನಿಲ್ಲಿಸಿದ್ರು. ಜಿಲ್ಲಾ ಪರಿಷತ್ತಲ್ಲಿ ನಾನು ಮೊದಲನೇದಾಗಿ ಚುನಾವಣೆಗೆ ಬಂದೆ. ಯಾಕಂದ್ರೆ ನಾನು ಬೆಳೆದು ಬಂದ ರೀತಿನೇ ಬೇರೆ, ಈ ಚುನಾವಣೆಗಳು ಆಗ್ತಾ ಇರೋ ರೀತಿನೇ ಬೇರೆ. ಲೀಡರ್ಗಳು ಬಂದ್ರು ನನ್ನ ಹತ್ರ, ಹಂಗೆ ಹಿಂಗೆ ಅಷ್ಟು ದುಡ್ಡು ಖರ್ಚು ಮಾಡಬೇಕು, ಇಷ್ಟು ದುಡ್ಡು ಖರ್ಚು ಮಾಡಬೇಕು, ಅಷ್ಟು ಆಗುತ್ತೆ ಇಷ್ಟ ಆಗುತ್ತೆ ಅಂತ. ನಾನು ಅವತ್ತೇ ಡಿಸೈಡ್ ಮಾಡಿದೆ, ಒಬ್ಬ ವಿದ್ಯಾವಂತನಾಗಿ ಸಿಸ್ಟಮ್ನ ಚೇಂಜ್ ಮಾಡಬೇಕೇ ಬಿಟ್ರೆ ಸಿಸ್ಟಮ್ನ ಹಾಳು ಮಾಡಬಾರ್ದು ಅಂತೇಳಿ ನಾನು ಅವ್ರಿಗೆ ಹೇಳ್ದೆ, ನಾನು ₹1 ದುಡ್ಡು ಕೊಡಲ್ಲ, ಪಕ್ಷಕ್ಕೆ ಓಟ್ ಹಾಕಿದ್ರೆ ಹಾಕ್ರಿ. ಜನಕ್ಕೂ ಹೇಳ್ದೆ. ಜನ ಹೇಳಿದ್ರು, ನಿಮ್ಮ ಆಪೋಸಿಟ್ ನಿಂತಿರೋರು ಎಷ್ಟೆಷ್ಟೋ ಕೊಡ್ತಾರಂತೆ, ನೀವೇನು ಕೊಡ್ತೀರಿ ಅಂತೇಳಿ. ನಾನು ಹೇಳ್ದೆ, ನಾನು ₹1 ಕೊಡಲ್ಲ, ನಾನೊಬ್ಬ ಇಂಜಿನಿಯರು, ನಿಮ್ಮ ಸೇವೆ ಮಾಡಕ್ ಬಂದಿದ್ದೀನಿ. ನಿಮ್ಮ 5 ವರ್ಷ ನಿಮ್ಮ ಸೇವೆ ಮಾಡ್ಬೇಕಂತಿದ್ರೆ ನಾನು ಓಟ್ ಹಾಕಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ದೆ. ಚುನಾವಣೆ ದಿವಸ ಏಜೆಂಟ್ಗಳು ಇಲ್ಲ, ಬರ್ಕೊಡೋರು ಇಲ್ಲ, ಯಾರು ಇಲ್ಲ. ನಾನು ರೆಡಿ ಇದ್ದೆ, ಸೋಲಕ್ ರೆಡಿಯಾಗಿ ಬಂದ್ಬಿಟ್ಟೆ. ಯಾಕಂದ್ರೆ ಟೆಸ್ಟ್ ಮಾಡೋಣ ಸರ್ವಿಸ್ಗೆ ಬೆಲೆ ಇದೆಯೋ ಇಲ್ಲ ಅಂತೇಳಿ. ಆದ್ರೆ ಯಾವುದೇ ಮನೆಗೆ ಹೋದ್ರು ಒಂದು ಸಣ್ಣ ಮಗು ಕೂಡ ಹೇಳೋರು, ಇವ್ರು ರಾಮೇಗೌಡರು, ಇವ್ರಿಗೆ ನಮ್ ಬುಕ್ಸ್ ಕೊಟ್ಟಿದ್ದಾರೆ, ಕ್ರಿಕೆಟ್ ಸೆಟ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಕಲಿಸ್ತಾ ಇದ್ದಾರೆ, ಟೆಕ್ಸ್ಟ್ ಬುಕ್ಸ್ ಕೊಟ್ಟಿದ್ದಾರೆ, ಇವ್ರಿಗೆ ಓಟ್ ಹಾಕ್ಬೇಕಂತ. ಚಿಕ್ಕ ಮಕ್ಕಳು. ಆಮೇಲೆ ಅಂದ್ಕೊಂಡ್ರಿ, ಈ ಮಕ್ಳು ನೋಡಿ ಯಾರು ಓಟ್ ಹಾಕ್ತಾರೆ ಅಂತೇಳಿ. ಆದ್ರೂ ನೋಡ, ನಾನು ರೆಡಿಯಾಗಿದ್ನಲ್ಲ, ಸೋಲಕ್ಕೆ ಗೆಲ್ಲಕ್ಕೆ ರೆಡಿಯಾಗಿ ಬಂದ್ಬಿಟ್ಟಿದ್ದೆ. ಯಾಕಂದ್ರೆ ನೋಡೋಣ, ನಿಜವಾಗ್ಲೂ ಸರ್ವಿಸ್ಗೆ ವಿದ್ಯಾವಂತರಿಗೆ ಬೆಲೆ ಇದ್ರೆ ಮುಂದುವರ್ಸೋಣ, ಇಲ್ಲ ಇಲ್ಲೇ ನಿಲ್ಸ್ಬಿಡೋಣ ಅಂತ. ಯಾಕಂದ್ರೆ ನಾನೇನು ರಾಜಕಾರಣಕ್ಕೆ ದುಡ್ಡು ಮಾಡಕ್ ಬಂದಿಲ್ಲ, ನನಗೇನು ಆತರ ಆಸೆನೂ ಇಲ್ಲ. ಬಟ್ ಏನಾದ್ರೂ ನಾನು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಜಕಾರಣಕ್ಕೆ ಬಂದೆ. ಎಲೆಕ್ಷನ್ ದಿವಸ ಯಾರು ಇಲ್ಲ, ಏಜೆಂಟ್ಗಳು ಇಲ್ಲ, ನನ್ನ ಜೊತೆ ಯಾರು ಕೌಂಟಿಂಗ್ ಬರಕ್ಕೂ ಯಾರು ರೆಡಿ ಇಲ್ಲ. ಯಾಕಂದ್ರೆ ನಾನು ದುಡ್ಡೇ ಕೊಟ್ಟಿಲ್ಲ, ಯಾರು ಹಾಕಿರ್ತಾರೆ ಇವ್ರಿಗೆ ಓಟ್ ಅಂತೇಳಿ. ಕೌಂಟಿಂಗ್ ಹೋದೆ ನಾನು, ನೋಡೋಣ ಅದನ್ನು ಅಂತೇಳಿ. ಜಿಲ್ಲಾ ಪಂಚಾಯತಿಯಲ್ಲಿ 2266 ಓಟ್ ಲೀಡಲ್ ಗೆದ್ದೆ. 2266 ಓಟ್ ಲೀಡಲ್ ಗೆದ್ದೆ. ಏಜೆಂಟ್ ಇಲ್ದಿರ, ₹1 ದುಡ್ಡು ಕೊಡ್ದಿರ ಗೆದ್ದೆ. ಅವತ್ತು ನನಗೆ ನಂಬಿಕೆ ಬಂತು, ನಿಜವಾಗ್ಲೂ ಸರ್ವಿಸ್ಗೆ ಮತ್ತೆ ವಿದ್ಯಾವಂತರಿಗೆ ಬೆಲೆ ಇದೆ ಅಂತೇಳಿ. ಅದು 2005ರಲ್ಲಿ. ಆಮೇಲೆ ನಡೀತಾ ಹೇಳಿದ್ನಲ್ಲ, ರಾಜಕಾರಣ ಬಂದು ಹಾಳು ಮಾಡಾಕ್ಬಿಟ್ರು ನಮ್ಮ ತಾಲೂಕನ್ನ, ಬರೀ ವ್ಯಾಪಾರ. ಆಮೇಲೆ ನೋಡಿದೆ ಇದೇ ಕಂಟಿನ್ಯೂ ಆಗ್ತಾ ಇದೇನೋ ಅಂತೇಳಿ 5 ವರ್ಷ ನಾನು ಈಗ ₹1 ದುಡ್ಡು ಕೊಡದೆ ಓಟ್ ಹಾಕಿದ್ರಲ್ಲ, ಸರ್ವಿಸ್ ಮಾಡ್ಬೇಕಲ್ಲ ಅಣ್ಣ. ಪ್ರತಿ 6 ತಿಂಗಳಿಗೊಂದ್ಸತಿ ಅಧಿಕಾರಿಗಳನ್ನ ಕರ್ಕೊಂಡು ಹಳ್ಳಿಗೆ ಹೋಗಿ ಗಲ್ಲಿ ಓಡಾಡ್ತಾ ಇದ್ದೆ. 2 ಹೆಣ್ಮಕ್ಳು ನಿಂತಿದ್ರೆ, ಏನಮ್ಮ ಚೆನ್ನಾಗಿದ್ದೀರಾ, ನಿಮ್ಗೆ ಏನಾಗ್ಬೇಕು, ನೀರ್ ಬೇಕಾ, ರಸ್ತೆ ಬೇಕಾ, ಮನೆ ಬೇಕಾ, ಅಧಿಕಾರಿಗಳಿಗೆ ಅಲ್ಲೇ ಸ್ಪಾಟ್ ಅಲ್ಲೇ ಇವ್ರಿಗೆ ಮನೆ ಹಾಕ್ರಿ, ಯಾರಿಗ ₹1 ಕೊಡಬೇಡ, ದುಡ್ಡು ಮನೆ ಕಟ್ಕೋ. ಈ ತರ ನಾನು ಕೆಲಸ ಮಾಡಿದೆ 5 ವರ್ಷ. ಬಟ್ ಯಾರು ನಮ್ಗೆ ಅಟ್ಟ ಮೇಲೆ ಟಿಕೆಟ್ ಕೊಡ್ಲಿಲ್ಲ. ನೆಕ್ಸ್ಟ್ MLAಗೆ ಅಣ್ಣ ಅವ್ರು ಕರೆದ್ರು ಒಂದ್ ದಿವಸ ರಾಮನಗರಕ್ಕೆ, 2008ರಲ್ಲಿ ಅಣ್ಣ, 2008ರಲ್ಲಿ ನೀನು ನಮ್ಮ ಪಕ್ಷದಿಂದ ನಿಲ್ಲು ಅಂತೇಳಿ ನಾನು ರೆಡಿಯಾಗಿ ಬಂದೆ. ಬಟ್ ಆ ಟೈಮಲ್ಲಿ ಅಣ್ಣ ಅವ್ರು ಟಿಕೆಟ್ ಕೊಡಕ್ ಆಗ್ಲಿಲ್ಲ. ಸಾರಿ ಬ್ರದರ್ ಅಂತೇಳಿ ಕಳಿಸಿದ್ರು. ಆದ್ರೆ 2013ರಲ್ಲಿ
ಅಣ್ಣ ಅವರೇ ಕರೆದು ನಿನ್ನ ಪಕ್ಷದಲ್ಲಿ ಎಲೆಕ್ಷನ್ ನಿಲ್ಬೇಕಂದ್ರು. ಯಾಕಂದ್ರೆ ನಾನು ನೋಡೋಣ ಅಂತೇಳಿ 2013 2013 ಆಗಲಿಲ್ಲ. ಆಮೇಲೆ 2013 ನಾನು ಇಂಡಿಪೆಂಡೆಂಟ್ ನಿಂತೆ, ನೋಡೋಣ ನನ್ಗೆ ಎಷ್ಟು ಜನ ಓಟ್ ಹಾಕ್ತಾರೆ ಅಂತೇಳಿ. ಅವತ್ತು ಅಷ್ಟೇ ಬೇರೆ ಪಕ್ಷಗಳವರು ಸಾವಿರಗಳು ಲೆಕ್ಕ ಇಲ್ದಂಗೆ ದುಡ್ಡು ಕೊಟ್ಟರು. ನಾನು ಹಳ್ಳಿಗೆ ನಾನು ಒಬ್ಬನೇ ಹೋಗಿ ಭಾಷಣ ಮಾಡಿಕೊಂಡು, ಏಜೆಂಟ್ಗಳಿಲ್ಲ, ಕೌಂಟಿಂಗು ಯಾರು ಹೋಗ್ಲಿಲ್ಲ. 20,000 ಜನ ಓಟ್ ಹಾಕಿದ್ರು ನನಗೆ. 20,000 ಜನ ಕುಕ್ಕರ್ ಸಿಂಬಲ್ಗೆ 14ನೇವನು 20,000 ಜನ ಓಟ್ ಹಾಕಿದ್ರು ಅವತ್ತು ಅಷ್ಟೇ. ಏನು ರಾಮೇಗೌಡರು ಸೋತ್ರು ಪರವಾಗಿಲ್ಲ, ಅದು ಆ JDS ಪಕ್ಷದ ಮಂಜುನಾಥ್ ಗೌಡರು ನಾನು ನಿಂತು ಕೃಷ್ಣ ಶೆಟ್ಟರ್ ಓಟ್ ಕಿತ್ತೆ, ಅದರಿಂದ ಅವರು MLA ಆದ್ರೆ ಬಿಟ್ರೆ, ಇಲ್ಲಾಂದ್ರೆ ಅವ್ರ ಜೀವನದಲ್ಲಿ MLA ಆಗ್ತಾ ಇರ್ಲಿಲ್ಲ. ನನಗೆ ಕೃಷ್ಣ ಶೆಟ್ಟರ್ನ ಸೋಲ್ಸ್ಬೇಕಂತೇಳಿ ಚಾಲೆಂಜ್ ಮಾಡಿ, ಯಾವುದೋ ಒಂದು ವಿಷಯಕ್ಕೆ ಚಾಲೆಂಜ್ ಮಾಡಿ ನಿಮ್ಮನ್ನು ಸೋಲಿಸ್ತೀನಂತ ನಿಂತೆ. ನಾನು ತೆಗ್ದಿದ್ದು 20,000 ಓಟ್ ಅವ್ರದ್ದೇ, ಅವ್ರ 15,000 ಓಟ್ ಅಲ್ಲಿ ಸೋತ್ರು. ಇಲ್ಲಾಂದ್ರೆ ಅವರು ಮತ್ತೆ MLA ಆಗಿರೋರು ಇವ್ರು ಯಾರು MLA ಆಗ್ತಾನೆ ಇರಲಿಲ್ಲ. ಹಾಗಾಗಿ ನನಗೆ ಭ್ರಷ್ಟಾಚಾರ ಮುಕ್ತ ತಾಲೂಕು ಮಾಡಬೇಕಂತ ಬಹಳ ಆಸೆ ಇತ್ತು, ಆಸೆ ಇದೆ. ಆದ್ರೆ ಜನನೇ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಹಾಗಾಗಿ ಇವತ್ತು ಭ್ರಷ್ಟಾಚಾರ ತೆಗಿಬೇಕಲ್ಲಿ. ಇವತ್ತು ನನಗೆ ಫೋನ್ ಮಾಡ್ತಾರೆ, ಅಣ್ಣ ಇಲ್ಲಿ ದುಡ್ಡು ಕೇಳ್ತಾರೆ ಕೆಲಸಕ್ಕೆ, ಇಲ್ಲಿ ಖಾತಾಗ ದುಡ್ಡು ಕೇಳ್ತಾರೆ. ನಾನು ಹೇಳ್ದೆ, ಚುನಾವಣೆಯಲ್ಲಿ 1 ದಿವಸ ದುಡ್ಡು ತಗೊಂಡ್ರೆ 5 ವರ್ಷ ನೀವು ದುಡ್ಡು ಕೊಡ್ಬೇಕಾಗ್ತದೆ, ಯೋಚನೆ ಮಾಡಿ. ಪ್ರಜೆಗಳಿಗೆ ನಾನು ಜನಕ್ಕೆ ಹೇಳೋದು, 1 ದಿವಸ ದುಡ್ಡು ತಗೊಂಡ್ರೆ 5 ವರ್ಷ ದುಡ್ಡು ಕೊಡ್ಬೇಕಾಗ್ತದೆ. ಇವತ್ತು ಪ್ರತಿಯೊಂದಕ್ಕೂ ದುಡ್ಡು, ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ಇವತ್ತು ದುಡ್ಡು ಇಲ್ದಿದ್ರೆ ಒಂದು ಕೆಲಸ ಆಗಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ತಾಲೂಕು ಇದೆ. ಹಾಗಾಗಿ ಇವತ್ತು ಏನು ಮುಂದಿನ, ನಾನು ಉಡಿ ವಿಜಯ್ ಅವರು ಕೆಲವು ದಿವಸಗಳಿಂದ ಮಾತಾಡಿದ್ವಿ, ಏನ್ ಮಾಡ್ಬೇಕು ಇಲ್ಲಿ ರಾಜಕಾರಣ. ನಮ್ದಿಬ್ಬರದು ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ, ಅವರ ಭವಿಷ್ಯ ಇಂಪಾರ್ಟೆಂಟು. ಈಗ ಮುಂದಿನ ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಈ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕಾದ್ರೆ ಒಗ್ಗಟ್ಟು ಬಹಳ ಮುಖ್ಯ. ಡಿವೈಡ್ ಆದ್ರೆ 3ನೇವರೆಗೆ ಅನುಕೂಲ ಆಗ್ತದೆ ಅಂತೇಳಿ ಇವತ್ತು ನಮ್ಮ ಭವಿಷ್ಯ ಇನ್ನೂ 2.5 ವರ್ಷ ಇದೆ. ಅದ್ರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಇಬ್ಬರು ಒಂದಾಗಿದ್ದೀವಿ, ಅಣ್ಣ ತಮ್ಮಂದಿರ ತರ ಪಕ್ಷವನ್ನ ಕಟ್ತೀವಿ. ನಮ್ಮ ಮುಂದಿನ ಭವಿಷ್ಯ ನಮ್ಮ ಕುಮಾರಣ್ಣವರು, ನಿಖಿಲ್ ಅಣ್ಣವರು. ಕುಮಾರಣ್ಣವರು ಇಲ್ಲಿ ಮುಖ್ಯಮಂತ್ರಿಗಳಾಗಬೇಕು, ನಿಖಿಲ್ ಅವರು ನಮ್ಮ ನಾಯಕರಾಗಬೇಕು. ಅದಕ್ಕೆ ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಿದ್ದೀನಿ ನಾನು ಹೇಳ್ದೆ ಕುಮಾರಣ್ಣವ್ರಿಗೆ ಒಂದ್ಸತಿ ಡೆಲ್ಲಿನಲ್ಲಿ, ಅಣ್ಣ ನಾನು ಹುಟ್ಟಿದ ತಾಲೂಕಿಗೆ 20 ವರ್ಷ ಸೇವೆ ಮಾಡಿದ್ದೀನಿ, ನನಗೆ ಸಾಕನ್ನಿಸ್ತಾ ಇದೆ. ನಾನು ಓದಿದ ಕಾಲೇಜ್ಗೆ ಒಂದು 3 ವರ್ಷ ಸರ್ವಿಸ್ ಮಾಡಬೇಕು, ನನ್ನನ್ನು ಕಾಲೇಜ್ಗೆ ಒಂದು ಚೇರ್ಮನ್ ಆಗಿ ಕಳಿಸಿ ಅಂತೇಳಿ ಅಣ್ಣ ಅವರು ತಕ್ಷಣ ಒಂದು ಲೆಟರ್ನ ಮಾಡಿ ಕಳಿಸಿ, ಅದೊಂದು ಪ್ರೋಸೆಸ್ ಅಲ್ಲಿದೆ. ನೋಡೋಣ, ಅದೃಷ್ಟ ಇದ್ರೆ ನಾನು ಓದಿದ ಕಾಲೇಜ್ಗೆ ಒಂದು 3 ವರ್ಷ ಹೋಗಿ ಸೇವೆ ಮಾಡಿ ಬರ್ತೀನಿ. ಆದರೆ ಇವತ್ತು ಈ ರಾಜ್ಯದ ಭವಿಷ್ಯ ಬಹಳ ಮುಖ್ಯ. ಈ ರಾಜ್ಯದ ಭವಿಷ್ಯಕ್ಕೆ ಕುಮಾರಣ್ಣವರ ನಾಯಕತ್ವ ಮುಖ್ಯ. ಅದಕ್ಕೆ ಮಾಲೂರಿನಿಂದ ಒಂದು ಸೀಟನ್ನ ಅವ್ರಿಗೆ ಕೊಡ್ಲೇಬೇಕಂತೇಳಿ ಮನಸ್ಸು ಮಾಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಮುಂದಿನ ದಿನಗಳಲ್ಲಿ ನೀವು ಗೆಲ್ತೀರಿ, ನಾವಿಬ್ಬರು ಅಧಿಕಾರದಲ್ಲಿ ಇರ್ತೀವಿ. ಯೋಚನೆ ಮಾಡಬೇಡಿ. ಅದಕ್ಕೆ ಕುಮಾರಣ್ಣವ್ರು ಇದ್ದಾರೆ, ಇಬ್ಬರನ್ನು ಅಧಿಕಾರದಲ್ಲಿ. ಕೆಲವರು ನನ್ನ ಜೊತೆಯಲ್ಲಿರೋರು ಇವಾಗ ಏನಾಗೋದು, ಅಣ್ಣ ಅವ್ರು ಸೇರ್ಬಿಟ್ರೆ ಏನಾಗ್ತದೆ, ಯಾಕ್ರ ಯೋಚನೆ ಮಾಡ್ತೀರಿ? ನಾವಿದ್ದೀವಲ್ಲ, ಅಧಿಕಾರ ಇಲ್ಲದೆ ಇದ್ರು ನಮ್ಗೆ ಅಣ್ಣ ಅವ್ರಿದ್ದಾರೆ, ನಿಖಿಲ್ ಅಣ್ಣವ್ರು ಮುಂದಿನ ನಮ್ಮ ಭವಿಷ್ಯ. ಅವ್ರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ, ಅವ್ರು ನಮ್ಮನ್ನ ಕೈ ಬಿಡಲ್ಲ, ನಾವು ನಿಮ್ಮನ್ನ ಕೈ ಬಿಡಲ್ಲ. ಧೈರ್ಯವಾಗಿರಿ ಅಂತ ಹೇಳಿದ್ದೀನಿ. ಯೋಚನೆ ಮಾಡಬೇಡಿ. ಇಬ್ರು ಇಬ್ರು ಸೇರ್ತಾ ಇದೀವಿ, ಏನಪ್ಪಾ ಏನಾಗುತ್ತೆ, ನಾವು ಒಬ್ರು ಏನಾದ್ರೂ ಇನ್ನೊಬ್ರು ಏನಾಗ್ತಾರೋ ಯೋಚನೆ ಮಾಡಬೇಡಿ. ಇಬ್ರು ಅಧಿಕಾರದಲ್ಲಿ ಇರ್ತೀರಿ, ಇಬ್ರು ನಿಮ್ ಕೈಯನ್ನು ಹಿಡಿತೀವಿ, ನಿಮ್ಮ ಬೆಂಬಲಕ್ಕೆ ನಿಂತ್ಕೊಳ್ತೀವಿ. ನಮ್ಮ ಬೆಂಬಲಕ್ಕೆ ಅಣ್ಣವ್ರಿದ್ದಾರೆ, ನಿಖಿಲ್ ಅಣ್ಣವ್ರಿದ್ದಾರೆ, ಅಪ್ಪಾಜಿ ಅವರಿದ್ದಾರೆ. ಅದರಿಂದ ನೀವೆಲ್ಲ ಒಗ್ಗಟ್ಟಾಗಿರಿ. ಒಗ್ಗಟ್ಟನ್ನ ಒಡೆಯೋದಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಈಗ ಇರೋರಲ್ಲಿ ಏನು ಅಷ್ಟೊಂದು ಕಡಿಮೆ ಇಲ್ಲ. ನಿನ್ನೆ ತಾನೇ ಪ್ರೆಸ್ ಮೀಟ್ ಮಾಡಿದ್ದಾರೆ. ರಾಮೇಗೌಡರು 20 ವರ್ಷ ಸರ್ವಿಸ್ ಮಾಡಿ ಎಷ್ಟು ಓಟ್ ತಗೊಂಡ್ರು, ನಾವು 3 ತಿಂಗಳಿಂದ ಬಂದು 50,000 ಓಟ್ ತಗೊಂಡಿವಿ ಅಂತೇಳಿ. ಇದನ್ನ ಜನತೆ ಯೋಚನೆ ಮಾಡಬೇಕು. 3 ತಿಂಗಳಿಂದ ಬಂದು 50,000 ಓಟ್ ತಗೊಂಡ್ರಿ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಅವರು. ಜನ ಇದ್ರನ್ನ ಬಹಳ ಡೀಪ್ ಆಗಿ ಯೋಚನೆ ಮಾಡಬೇಕು. ಅಂದ್ರೆ ಸರ್ವಿಸ್ಗೆ ಇವತ್ತು ಜನಕ್ಕೆ ಕಷ್ಟ ಸುಖಗಳಿಗೆ ಸ್ಪಂದಿಸೋರು ಬೇಕಾಗಿಲ್ಲ ಅಂತೇಳಿ ಅವರ ಒಂದು ಯೋಚನೆ ಇದೆ. ಅದನ್ನ ನೀವೆಲ್ಲ ಸುಳ್ಳುಗಳಿಸಬೇಕು. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬಹಳ ಬಲಿಷ್ಠವಾಗಿ ನಮ್ಮ JDS ಪಕ್ಷ ಇದ್ದಿದ್ದು, ಅದನ್ನ ಬಹಳ ಒಡೆದು ಬಹಳಷ್ಟು ಅದನ್ನ ನಾನು ವಿವರವಾಗಿ ಹೇಳಕ್ ಹೋಗಿದ್ದಿಲ್ಲ. ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಈಗಾಗಲೇ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಅದನ್ನ ಅನುಭವಿಸ್ತಾರೆ, ಗೊತ್ತಾಗತ್ತೆ. ಪಕ್ಷ ಇವತ್ತು ಕುಮಾರಣ್ಣವ್ರು ಅವ್ರನ್ನ ನಂಬಿ ಪಕ್ಷವನ್ನ ಇದು ಮಾಡಿದ್ರು, ನಂಬಿಕೆ ದ್ರೋಹ ಮಾಡಿ ಹೋಗಿದ್ದಾರೆ. ಅವ್ರೆಲ್ಲಿ ಉದ್ಧಾರ ಆಗಲ್ಲ.
ಮುಂದಿನ ದಿನಗಳಲ್ಲಿ ಅವ್ರು ಅನುಭವಿಸ್ತಾರೆ. ಆದರೆ ನಾವು ನಮ್ಮ ಪಕ್ಷವನ್ನ ಬಲಿಷ್ಠವಾಗಿ ಗೆಲ್ಲಿಸಿ ಬಲಿಷ್ಠವಾಗಿ ಕಟ್ಟಿ ನಿಮ್ಮ ಚುನಾವಣೆಗಳನ್ನ ನಾವಿಬ್ಬರು ಜೊತೆಯಲ್ಲಿ ನಿಂತು ನಿಮ್ಮ ಚುನಾವಣೆಗಳನ್ನ ಮಾಡಿ, ಮುನ್ಸಿಪಾಲಿಟಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಯಾರು ಗೆಲ್ತಾರೆ, ಯಾವುದೇ ಒಂದು ಇದಿರ್ಲಿ ಗೆಲ್ತಕ್ಕಂಥದ್ದೇ ಮಾನದಂಡ. ನಾವಿಬ್ರು ಡಿಸೈಡ್ ಮಾಡಿ ಅವ್ರನ್ನ ನಿಲ್ಸಿ ಗೆಲ್ಲಿಸ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತಾ, ಕುಮಾರಣ್ಣವ್ರಿಗೆ, ನಿಖಿಲ್ ಅಣ್ಣವ್ರಿಗೆ ಏನ್ ನಮ್ಮ ಇವತ್ತು ಉಡಿ ವಿಜಯ್ ಕುಮಾರ್ ಅವರನ್ನ ಸೇರಿಸ್ಕೊಂಡು ಪಕ್ಷವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಕಟ್ಟೋದಿಕ್ಕೆ ತಮ್ಮ ಆಶೀರ್ವಾದ ಬಹಳ ಮುಖ್ಯ. ಬನ್ನಿ ವಿಜಯ್ ಕುಮಾರ್, ಇಲ್ಲಿ ನಾವಿಬ್ರು ಒಗ್ಗಟ್ಟಾಗಿರ್ತೀರ, ಅದ್ರ ಬಗ್ಗೆ ಡೌಟೇ ಬೇಡ. ಬಹಳ ಜನ ಹೇಳ್ತಾರೆ ಇಬ್ರು ಒಂದಾಗಿದ್ದಾರೆ, ಏನ್ ಮಾಡ್ತಾರಲ್ಲ, ಏನಾಗ್ತಾರ ಅಂತೇಳಿ. ಅದ್ರ ಬಗ್ಗೆ ಯೋಚನೆ ಬೇಡ. ನಾವಿಬ್ರು ಒಂದಾಗಿದ್ದೀವಿ. ನಿಮ್ಮ ಭವಿಷ್ಯಕ್ಕೋಸ್ಕರ, ನಮ್ಮ ಪಕ್ಷದ ಹಿತದೃಷ್ಟಿ ಮತ್ತೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಬೇಕು, ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವಿಬ್ರು ಒಂದಾಗಿದ್ದೀವಿ. ಅದರಲ್ಲಿ ಬೇರೆ ಡೌಟೇ ಬೇಡ. ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ, ನನಗಿಲ್ಲಿ 2 ಮಾತನಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.